ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಟ್ರಾಮ್ ಜಾತ್ರಾ ಕಾರ್ನಿವಲ್ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ ಭಾರತದಲ್ಲಿ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಬನಾರಸ್, ಕೋಲ್ಕತ್ತಾ, ಗೋವಾ ಅಥವಾ ಪುದುಚೇರಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 2 ಕೋಲ್ಕತ್ತಾದಲ್ಲಿ ಈ ಟ್ರಾಮ್ ಜಾತ್ರಾ ಕಾರ್ನಿವಲ್ ಉತ್ಸವವನ್ನು ಆಚರಿಸಲಾಗುತ್ತದೆ. ಮುಖ್ಯವಾಗಿ ಈ ವಿದ್ಯುತ್ತಿನಿಂದ ಚಲಿಸುವಂತಹ ಈ ಇಮೇಜ್ನಲ್ಲಿ ನೋಡಬಹುದಾದಂತಹ ಈ ವಾಹನ, ಹಳಿಯ ಮೇಲೆ ಚಲಿಸುವಂತಹ ವಾಹನ, ಈ ಒಂದು ವಾಹನವನ್ನು ಸ್ಥಾಪನೆ ಮಾಡಿ ಸುಮಾರು 150 ವರ್ಷಗಳು ರೀಸೆಂಟಾಗಿ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಸೊ ಹೀಗಾಗಿ ಈ ಟ್ರಾಮ್ ಜಾತ್ರಾ ಕಾರ್ನಿವಲ್ ಉತ್ಸವ ನ್ಯೂಸ್ನಲ್ಲಿ ಇದ್ದದ್ದರಿಂದ ಭಾರತದಲ್ಲಿ ಈ ಒಂದು ಟ್ರಾಮ್ ಅನ್ನುವ ವಾಹನ ಚಲಿಸುವಂತಹ ಏಕೈಕ ನಗರ ಯಾವುದು ಅಂತಂದರೆ ಕೋಲ್ಕತ್ತಾ ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಕೋಲ್ಕತ್ತಾದಲ್ಲಿ ಈ ಟ್ರಾಮ್ ಜಾತ್ರಾ ಕಾರ್ನಿವಲ್ ಉತ್ಸವವನ್ನು ಆಚರಿಸಲಾಗುತ್ತದೆ. ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಪ್ರಶ್ನೆ, ಶ್ರೀ ಅರಬಿಂದೋ ಘೋಷ್ ಅವರ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸ್ವತಂತ್ರ ಹೋರಾಟಗಾರರು ಮತ್ತು ಆಧ್ಯಾತ್ಮಿಕ ಗುರುಗಳಾದಂತಹ ಶ್ರೀ ಅರಬಿಂದೋ ಘೋಷ್ ಅವರ ಬಗ್ಗೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಸಿಂಥೆಸಿಸ್ ಆಫ್ ಯೋಗ ಅನ್ನುವ ಕೃತಿಯನ್ನು ಅರಬಿಂದೋ ಘೋಷ್ ಅವರು ಬರೆದಿದ್ದಾರೆ ಅಂತ ಆಪ್ಷನ್ ಇದೆ. ಆಪ್ಷನ್ 2 ಇವರ 150ನೇ ಜನ್ಮದಿನವನ್ನು 2022ನೇ ಇಸ್ವಿಯಲ್ಲಿ ಆಚರಿಸಲಾಯಿತು ಅಂತ 2ನೇ ಸ್ಟೇಟ್ಮೆಂಟ್ ಇದ್ದು, ಶ್ರೀ ಅರಬಿಂದೋ ಘೋಷ್ ಅವರನ್ನು ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪದ ಮೇಲೆ ಜೈಲಿಗೆ ಹಾಕಲಾಗಿತ್ತು ಅಂತ 3ನೇ ಸ್ಟೇಟ್ಮೆಂಟ್ ಇದೆ. ಇನ್ನು 4ನೇ ಸ್ಟೇಟ್ಮೆಂಟ್, ಶ್ರೀ ಅರಬಿಂದೋ ಘೋಷ್ ಅವರ ಬಗ್ಗೆ ಈ ಮೇಲೆ ತಿಳಿಸಲಾದಂತಹ ಯಾವ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿಲ್ಲ ಅಂತ ಇದೆ. ಸೊ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಕರೆಕ್ಟ್ ಆದ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಆನ್ಸರ್ಗಳನ್ನು ಮುಂದಿನ ಸೆಷನ್ನಲ್ಲಿ ಚೆಕ್ ಮಾಡಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KAS, PSI, ಗ್ರೂಪ್ ಸಿ ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ಜಲಮೂಲದ ಕರಾವಳಿಯನ್ನು ಅಥವಾ ಕೋಸ್ಟಲ್ ಏರಿಯಾವನ್ನು ಟರ್ಕಿ ದೇಶ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ 2 ಮರ್ಮರಾ ಸಮುದ್ರ, ಆಪ್ಷನ್ 3 ಏಜಿಯನ್ ಸಮುದ್ರ ಅಥವಾ ಆಪ್ಷನ್ 4 ಮೆಡಿಟರೇನಿಯನ್ ಸಮುದ್ರ ಅಂತ ಇದೆ. ಸೊ ಈ 4 ಸಮುದ್ರ ಅಥವಾ ಸಾಗರಗಳ ಅಥವಾ ವಾಟರ್ ಬಾಡಿಗಳ ಕೋಸ್ಟಲ್ ಏರಿಯಾವನ್ನು ಟರ್ಕಿ ದೇಶ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 1 ಕ್ಯಾಸ್ಪಿಯನ್ ಸಮುದ್ರ. ಅಂದರೆ ಈ ಕ್ಯಾಸ್ಪಿಯನ್ ಸಮುದ್ರವನ್ನು ಹೊರತುಪಡಿಸಿ ಮರ್ಮರಾ ಸಮುದ್ರ, ಏಜಿಯನ್ ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳ ಈ ಕರಾವಳಿ ಲೈನ್ಗಳನ್ನು ಟರ್ಕಿ ದೇಶ ಹಂಚಿಕೊಳ್ಳುತ್ತದೆ. ಸೊ ಕ್ಯಾಸ್ಪಿಯನ್ ದೇಶ ಸಾಕಷ್ಟು ದೂರ ಇರುವುದರಿಂದ ಸೊ ಇದರ ಯಾವುದೇ ಸಂಪರ್ಕಕ್ಕೆ ಡೈರೆಕ್ಟಾಗಿ ಟರ್ಕಿ ದೇಶ ಬರುವುದಿಲ್ಲ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇನ್ನು ರೀಸೆಂಟಾಗಿ ಟರ್ಕಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ನೀವೆಲ್ಲ ನ್ಯೂಸನ್ನು ನೋಡಿದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೊ ಇತ್ತೀಚೆಗೆ 7.8 ಮ್ಯಾಗ್ನಿಟ್ಯೂಡ್ನ ಪ್ರಬಲವಾದಂತಹ ಭೂಕಂಪವನ್ನು ಈ ಟರ್ಕಿ ದೇಶ ಎದುರಿಸಿದೆ. ಟರ್ಕಿ ದೇಶ ಮತ್ತು ಉತ್ತರ ಸಿರಿಯಾದಲ್ಲಿ ಇಷ್ಟು ತೀವ್ರತೆಯನ್ನು ಹೊಂದಿದಂತಹ ಪ್ರಬಲ ಭೂಕಂಪದ ಕಾರಣಕ್ಕಾಗಿ ಸಾವಿರಾರು ಜನರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೆ ಭಾರತವು ಕೂಡ ಒಂದು ಸಹಾಯ ಹಸ್ತವನ್ನು ನೀಡಿದೆ ಟರ್ಕಿ ದೇಶಕ್ಕೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಟರ್ಕಿ ದೇಶ ನ್ಯೂಸ್ನಲ್ಲಿರೋದ್ರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದರ ಮ್ಯಾಪ್ಗೆ ರಿಲೇಟ್ ಆದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತವೆ. ಸೊ ಹೀಗಾಗಿ ಆ ಎಲ್ಲ ಅಂಶಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಟರ್ಕಿ ದೇಶನ ಈ ಒಂದು ರೀಸೆಂಟ್ ಆದಂತಹ ಸಂದರ್ಭದಲ್ಲಿ ತುರ್ಕಿಯೇ ಅಂತ ಕರಿಬೇಕು ಅಂತ ಅಲ್ಲಿನ ಸರ್ಕಾರ ನಿರ್ಧಾರ ಮಾಡಿತ್ತು. ಸೊ ಅದರ ಮರುನಾಮಕರಣ ಕೂಡ ಆಗಿದೆ, ತುರ್ಕಿಯೇ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸೊ ಇದು ಮುಖ್ಯವಾಗಿ ಭಾಗಶಃವಾದಂತಹ ಪ್ರದೇಶವನ್ನು ಏಷ್ಯಾದಲ್ಲಿ ಮತ್ತು ಭಾಗಶಃವಾದಂತಹ ಪ್ರದೇಶವನ್ನು ಯುರೋಪಿನಲ್ಲಿ ಹಂಚಿಕೊಳ್ಳುತ್ತದೆ. ಸೊ ಅಂದರೆ ಈ ಟರ್ಕಿ ದೇಶದ ಸ್ವಲ್ಪ ಭಾಗ ಯುರೋಪಿನ ಒಂದು ಖಂಡದಲ್ಲಿ ಬಂದರೆ, ಇನ್ನು ಉಳಿದಂತಹ ಕೆಲವೊಂದಿಷ್ಟು ಭಾಗ ಪೂರ್ವದ ಟರ್ಕಿ ಭಾಗ ಏನಿದೆ ಏಷ್ಯಾದಲ್ಲಿ ಬರುತ್ತದೆ. ಸೊ ಅಷ್ಟೇ ಅಲ್ಲದೆ 3 ಪ್ರಮುಖವಾದಂತಹ ವಾಟರ್ ಬಾಡೀಸ್ಗಳನ್ನು ಅಥವಾ ಈ ನೀರಿನ ಮೂಲಗಳನ್ನು ಶೇರ್ ಮಾಡುವಂತಹ ಈ ಕರಾವಳಿಯನ್ನು ಹೊಂದಿರುವಂತಹ ಟರ್ಕಿ ದೇಶ ಕಪ್ಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಮತ್ತು ಏಜಿಯನ್ ಸಮುದ್ರದಂತಹ 3 ವಾಟರ್ ಬಾಡೀಸ್ಗಳನ್ನು ಈ ಟರ್ಕಿ ದೇಶದ ಕರಾವಳಿ ಹೊಂದಿರುತ್ತದೆ. ಸೊ ಮುಖ್ಯವಾಗಿ ಈ ಅನಟೋಲಿಯಾ ಪರ್ಯಾಯ ದ್ವೀಪವಂತ ಗುರುತಿಸುವಂತಹ ಪ್ರದೇಶ ಈ ಟರ್ಕಿ ದೇಶದ ಭಾಗವಾಗಿದ್ದು, ಈ ಏಷ್ಯಾ ಮೈನರ್ ಅಂತ ಕೂಡ ಈ ಟರ್ಕಿ ದೇಶವನ್ನು, ಏಷ್ಯಾದ ಪಶ್ಚಿಮ ಭಾಗದಲ್ಲಿರುವಂತಹ ಟರ್ಕಿ ದೇಶವನ್ನು ಗುರುತಿಸಲಾಗುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಟರ್ಕಿ ದೇಶದ ವಿಸ್ತೀರ್ಣವನ್ನು ನೋಡೋದಾದರೆ ಸುಮಾರು 7,83,562 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನು ಟರ್ಕಿ ದೇಶ ಹೊಂದಿದ್ದು, ಸುಮಾರು 83.2 ಮಿಲಿಯನ್ ಅಂದರೆ 83.2 ದಶಲಕ್ಷ ಜನಸಂಖ್ಯೆಯನ್ನು ಈ ಟರ್ಕಿ ದೇಶ ಹೊಂದಿದೆ. ಮತ್ತು ಈ ಟರ್ಕಿ ದೇಶದ ರಾಜಧಾನಿ ಯಾವುದು ಅಂತಂದರೆ ಅಂಕಾರ ಆಗಿದ್ದು, ಈ ದೇಶದ ಪ್ರಮುಖವಾದಂತಹ ಒಂದು ದೊಡ್ಡ ನಗರ ಯಾವುದು ಅಂತಂದರೆ ಇಸ್ತಾನ್ಬುಲ್ ಅಂತ ಗುರುತಿಸಿಕೊಳ್ಳುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಟರ್ಕಿ ದೇಶದ ನೆರೆಹೊರೆಯ ರಾಷ್ಟ್ರಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ ಬಲ್ಗೇರಿಯಾ, ಗ್ರೀಸ್ ದೇಶಗಳನ್ನು ಪಶ್ಚಿಮ ಗಡಿಗಳಲ್ಲಿ ಹೊಂದಿದ್ದು, ಅರ್ಮೇನಿಯಾ, ಅಜರ್ಬೈಜಾನ್ ಮತ್ತು ಇರಾನ್ ದೇಶಗಳನ್ನು ಪೂರ್ವದಲ್ಲಿ ಮತ್ತು ಈಶಾನ್ಯಕ್ಕೆ ಜಾರ್ಜಿಯಾ, ದಕ್ಷಿಣಕ್ಕೆ ಸಿರಿಯಾ ಮತ್ತು ಆಗ್ನೇಯಕ್ಕೆ ಇರಾಕ್ ದೇಶಗಳ ಗಡಿಗಳನ್ನು ಟರ್ಕಿ ದೇಶ ಹಂಚಿಕೊಳ್ಳುತ್ತದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಧರ್ಮ ಯಾವುದು ಅಂತಂದರೆ, ಇಲ್ಲಿ ವಾಸಿಸುವಂತಹ 99% ಜನರು ಮುಸ್ಲಿಮರಾಗಿದ್ದು, ಇದರಲ್ಲಿ ಕೂಡ ಈ ಮುಸ್ಲಿಂ ಜನಾಂಗದಲ್ಲಿ ಅಂದರೆ ಮುಸ್ಲಿಂ ಧರ್ಮದಲ್ಲಿ ಸುನ್ನಿ ಜನಾಂಗದವರನ್ನು ಇಲ್ಲಿ ಹೆಚ್ಚಾಗಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ಮಾತನಾಡುವಂತಹ ಪ್ರಮುಖ ಭಾಷೆಗಳು ಯಾವುವು ಅಂತಂದರೆ ಟರ್ಕಿಶ್ ಲ್ಯಾಂಗ್ವೇಜ್ ಅಂದರೆ ಟರ್ಕಿಶ್ ಭಾಷೆ ಇಲ್ಲಿ ಅಧಿಕೃತವಾದಂತಹ ಭಾಷೆಯಾಗಿದ್ದು, ಉಳಿದಂತೆ ಕುರ್ದಿಶ್ ಮತ್ತು ಅರೇಬಿಕ್ ಭಾಷೆಗಳನ್ನು ಕೂಡ ಈ ಟರ್ಕಿ ದೇಶದಲ್ಲಿ ಮಾತನಾಡುತ್ತಾರೆ ಜನರು. ಸೊ ಈ ಇಮೇಜ್ನಲ್ಲಿ ಅಥವಾ ಮ್ಯಾಪ್ನಲ್ಲಿ ನೋಡೋ ಪ್ರಕಾರ ಈ ಟರ್ಕಿ ದೇಶದ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಗಲೇ ತಿಳಿಸಿದ ಹಾಗೆ ಏಷ್ಯಾದ ಪಶ್ಚಿಮ ಭಾಗವನ್ನು ಮತ್ತು ಈ ಯುರೋಪಿನ ಪೂರ್ವ ಭಾಗವನ್ನು ಅಥವಾ ದಕ್ಷಿಣ ಭಾಗವನ್ನು ಶೇರ್ ಮಾಡುವಂತಹ ಈ ಟರ್ಕಿ ದೇಶ ಏನಿದೆ ಮುಖ್ಯವಾಗಿ ಉತ್ತರ ಮತ್ತು ಪೂರ್ವ ಮತ್ತು ದಕ್ಷಿಣದಲ್ಲಿ ಸಮುದ್ರಗಳಿಂದ ಆವೃತವಾದಂತಹ ಪರ್ಯಾಯ ದ್ವೀಪ ಅಂತ ಅನಿಸಿಕೊಳ್ಳುತ್ತದೆ. ಉತ್ತರದಲ್ಲಿ ಬ್ಲ್ಯಾಕ್ ಸಿ ಅಥವಾ ಕಪ್ಪು ಸಮುದ್ರ, ಪೂರ್ವದಲ್ಲಿ ಏಗನ್ ಸಿ ಅಥವಾ ಏಜಿಯನ್ ಸಿ ಅಂತ ಕರೀತಾರೆ, ಏಜಿಯನ್ ಸಮುದ್ರ ಅಂತ, ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಕರಾವಳಿಗಳನ್ನು ಟರ್ಕಿ ದೇಶ ಹಂಚಿಕೊಳ್ಳುತ್ತದೆ. ಆಗಲೇ ತಿಳಿಸಿದ ಹಾಗೆ ಈ ಅಂಕಾರ ಅನ್ನುವ ಒಂದು ನಗರ ಈ ಟರ್ಕಿ ದೇಶದ ರಾಜಧಾನಿಯಾಗಿದ್ದು, ಇಸ್ತಾನ್ಬುಲ್ ಅನ್ನುವ ನಗರ ಏನಿದೆ ಈ ದೇಶದ ಪ್ರಮುಖವಾದಂತಹ ದೊಡ್ಡದಾದಂತಹ ನಗರ ಅಂತ ಅನಿಸಿಕೊಳ್ಳುತ್ತದೆ. ಇನ್ನು ಈ ಮ್ಯಾಪ್ನಲ್ಲಿ ಅಬ್ಸರ್ವ್ ಮಾಡುವಂತಹ ಕೆಲವೊಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳು ಏನು ಅಂತಂದರೆ, ಈ ಕಪ್ಪು ಸಮುದ್ರ ಮತ್ತು ಸಿ ಆಫ್ ಮರ್ಮರ ಅಥವಾ ಈ ಮರ್ಮರ ಅನ್ನುವ ಸಮುದ್ರವನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಇಲ್ಲಿ ಪ್ರಮುಖವಾಗಿದೆ. ಇದನ್ನು ಬಾಸ್ಪರಸ್ ಸ್ಟ್ರೇಟ್ ಅಥವಾ ಬಾಸ್ಪರಸ್ ಜಲಸಂಧಿ ಅಂತ ಕರೆಯಲಾಗುತ್ತದೆ. ಇಸ್ತಾನ್ಬುಲ್ ಪ್ರದೇಶದಲ್ಲಿ ನಾವು ಈ ಒಂದು ಬಾಸ್ಪರಸ್ ಜಲಸಂಧಿಯನ್ನು ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಸಿ ಆಫ್ ಮರ್ಮರ ಅಥವಾ ಮರ್ಮರ ಸಮುದ್ರ ಮತ್ತು ಏಜಿಯನ್ ಸಮುದ್ರವನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿಯನ್ನು ಕೂಡ ನಾವು ಗುರುತಿಸಬಹುದಾಗಿದ್ದು, ದಾರ್ದನೆಲ್ಲಿಸ್ ಸ್ಟ್ರೇಟ್ ಅಥವಾ ದಾರ್ದನೆಲ್ಲಿಸ್ ಜಲಸಂಧಿ ಅಂತ ಈ ಒಂದು ಜಲಸಂಧಿಯನ್ನು ನಾವು ಇಲ್ಲಿ ಲೊಕೇಟ್ ಮಾಡಬಹುದಾಗಿದೆ. ಸೊ ಈ ದಾರ್ದನೆಲ್ಲ ಜಲಸಂಧಿ ಏನಿದೆ ಮರ್ಮರ ಸಮುದ್ರ ಮತ್ತು ಏಜಿಯನ್ ಸಮುದ್ರವನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿಯಾಗಿದೆ. ಈ ಟರ್ಕಿ ದೇಶದ ದಕ್ಷಿಣ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರ ಈ ಒಂದು ಕರಾವಳಿಯನ್ನು ಶೇರ್ ಮಾಡುವುದನ್ನು ನಾವು ನೋಡಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಟರ್ಕಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋಣ. ಸೊ ಈ ಅಪೇಡಾ ಅಥವಾ APEDA ಅನ್ನುವ ಈ ಸಂಸ್ಥೆಯ ವಿಸ್ತೃತ ರೂಪ ಏನು, ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಈ ಅಪೇಡಾನ ಫುಲ್ ಫಾರ್ಮ್ ಆಯುರ್ವೇದಿಕ್ ಆ್ಯಂಡ್ ಪಂಚಕರ್ಮ ಫೆಸಿಲಿಟೇಷನ್ ಡಿಪಾರ್ಟ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಇದೆ. ಆಪ್ಷನ್ 2 ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋದು ಅಪೇಡಾದ ಫುಲ್ ಫಾರ್ಮ್ ಆಗಿದೆ ಅಂತ 2ನೇ ಆಪ್ಷನ್ ಇದ್ದು, 3ನೇ ಆಪ್ಷನ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಫಾರ್ ಪ್ರಿವೆನ್ಷನ್ ಆಫ್
ಫ್ರಾಡ್ಸ್ ಆ್ಯಂಡ್ ಎಕ್ಸ್ಟ್ರಾಡಿಷನ್ ಡಾಕ್ಯುಮೆಂಟಿಂಗ್ ಏಜೆನ್ಸಿ ಅಂತ ಇದ್ದು, ಆಪ್ಷನ್ 4 ಅಪೇಡಾ ಇದರ ಫುಲ್ ಫಾರ್ಮ್ ಆಲ್ ಇಂಡಿಯಾ ಪ್ರಿವೆನ್ಷನ್ ಆಫ್ ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಅಥಾರಿಟಿ ಅಂತ ಇದೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ 2. ಅಪೇಡಾ ಈ ಒಂದು ಸಂಸ್ಥೆಯ ಫುಲ್ ಫಾರ್ಮ್ ಏನು ಅಂತಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡಾ ಅಂತ ಇದನ್ನು ಗುರುತಿಸಲಾಗುತ್ತದೆ. ಸೊ ಈ ಅಪೇಡಾ ಅನ್ನುವ ಸಂಸ್ಥೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಕೃಷಿ ಉತ್ಪನ್ನಗಳ ನೇರ ರಫ್ತುದಾರರನ್ನು ಮಾಡುವಂತಹ ಉದ್ದೇಶದಿಂದ ಸುಮಾರು 1000 ರೈತ ಉತ್ಪಾದಕ ಸಂಸ್ಥೆಗಳನ್ನು ಡೈರೆಕ್ಷನ್ ಅಥವಾ ಒಂದು ಗೈಡೆನ್ಸನ್ನು ನೀಡಲಾಗ್ತಾ ಇದೆ. ಅವುಗಳಿಗೆ ರಫ್ತು ಮಾಡುವುದಕ್ಕೆ ಅವುಗಳಿಗೆ ಪ್ರೋತ್ಸಾಹವನ್ನು ಮಾಡಲಾಗ್ತಾ ಇದೆ ಅಂತ ಅಪೇಡಾದಿಂದ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಅಪೇಡಾ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಅಪೇಡಾದ ಫುಲ್ ಫಾರ್ಮನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಎನ್ನುವುದು ಈ ಅಪೇಡಾದ ಫುಲ್ ಫಾರ್ಮ್ ಆಗಿದೆ. 1985ರ ಅಪೇಡಾ ಆ್ಯಕ್ಟ್, ಅಪೇಡಾ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆಗೊಂಡಂತಹ ಸಂಸ್ಥೆ ಈ ಒಂದು APEDA ಅಥವಾ ಅಪೇಡಾ ಅನ್ನುವ ಸಂಸ್ಥೆ ಆಗಿದೆ. ಸೊ ಇದರ ಮುಖ್ಯವಾದಂತಹ ಉದ್ದೇಶ ಏನು ಅಂತ ಈ ಒಂದು ಹೆಸರಿನಲ್ಲೇ ಸೂಚಿಸುವ ಹಾಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತುವನ್ನು ಪ್ರೋತ್ಸಾಹ ಮಾಡುವುದು ಅಥವಾ ಅಭಿವೃದ್ಧಿ ಮಾಡುವಂತಹ ಪ್ರಾಧಿಕಾರ ಈ ಅಪೇಡಾ ಅನ್ನುವ ಸಂಸ್ಥೆಯ ಮುಖ್ಯವಾದಂತಹ ಆಬ್ಜೆಕ್ಟಿವ್ ಆಗಿದೆ. ಎಕ್ಸ್ಪೋರ್ಟ್ ಆಫ್ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್, ಅದರಲ್ಲಿ ನಿರ್ದಿಷ್ಟವಾದಂತಹ ಕೆಲವೊಂದಿಷ್ಟು ಉತ್ಪನ್ನಗಳನ್ನು ಸೆಲೆಕ್ಟ್ ಮಾಡಿ ಅವುಗಳ ರಫ್ತು ಮಾಡುವುದನ್ನು ಉತ್ತೇಜಿಸುವಂತಹ ಒಂದು ಉದ್ದೇಶವನ್ನು ಈ ಅಪೇಡಾ ಅನ್ನುವ ಸಂಸ್ಥೆ ಹೊಂದಿದೆ. ಅಷ್ಟೇ ಅಲ್ಲದೆ ಈ ನಿಗದಿತವಾದಂತಹ ಉತ್ಪನ್ನಗಳಿಗೆ ಮಾನದಂಡಗಳನ್ನು ಮತ್ತು ಅವುಗಳ ಸ್ಪೆಸಿಫಿಕೇಷನ್ಗಳನ್ನು ನಿರ್ಧಾರ ಮಾಡುವುದು ಮತ್ತು ಈ ರಫ್ತುದಾರರನ್ನು ನೋಂದಣಿ ಮಾಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಈ ಅಪೇಡಾ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ರಫ್ತು ಮಾಡುವಂತಹ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಪ್ರಾಡಕ್ಟ್ಸ್ಗಳನ್ನು ಉತ್ಪಾದನೆ ಮಾಡುವುದು ಮತ್ತು ರಫ್ತು ಮಾಡುವಂತಹ ನಿಟ್ಟಿನಲ್ಲಿ ಅವುಗಳ ಪ್ಯಾಕೇಜಿಂಗ್ ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನು ಕೂಡ ಸುಧಾರಿಸುವಂತಹ ಜವಾಬ್ದಾರಿ ಈ ಅಪೇಡಾ ಹೊಂದಿದೆ. ಸೊ ಅಷ್ಟೇ ಅಲ್ಲದೆ ಈ ನಿಗದಿತವಾದಂತಹ ಉತ್ಪನ್ನಗಳ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವುದು ಕೂಡ ಈ ಅಪೇಡಾದ ಒಂದು ಪ್ರಮುಖವಾದಂತಹ ಕೆಲಸ ಆಗಿದ್ದು, ಈ ಕೃಷಿ ಉತ್ಪನ್ನಗಳು ಅಂದರೆ ನಿಗದಿತವಾದಂತಹ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ಅಭಿವೃದ್ಧಿಗಾಗಿ ಹಣಕಾಸಿನ ನೆರವನ್ನು ನೀಡುವುದು, ಆ ಒಂದು ಉತ್ಪಾದನೆ ಮಾಡುವುದಕ್ಕಾಗಿ ಮಾಹಿತಿಯನ್ನು ಮತ್ತು ಮಾರ್ಗಸೂಚಿಗಳನ್ನು ಒದಗಿಸುವಂತಹ ಗೈಡ್ಲೈನ್ಸ್ಗಳನ್ನು ಒದಗಿಸುವಂತಹ ಒಂದು ಜವಾಬ್ದಾರಿ ಅಪೇಡಾ ಹೊಂದಿದೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದಂತಹ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಅಥವಾ ನಿಗದಿತವಾದಂತಹ ಉತ್ಪನ್ನಗಳನ್ನು ಈ ಒಂದು ಅಪೇಡಾ ನೋಡಿಕೊಳ್ಳುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ನಿಗದಿತ ಉತ್ಪನ್ನಗಳು ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಹಣ್ಣುಗಳಾಗಿರ್ಬೋದು, ತರಕಾರಿ, ಮಾಂಸ, ಕೋಳಿ, ಡೈರಿ ಉತ್ಪನ್ನಗಳು ಮತ್ತು ಮಿಠಾಯಿ, ಬಿಸ್ಕಿಟ್ಗಳು, ಬೇಕರಿ ಉತ್ಪನ್ನಗಳು, ಜೇನುತುಪ್ಪ, ಬೆಲ್ಲ ಇತ್ಯಾದಿಯಾದಂತಹ ಕೃಷಿ ಮತ್ತು ಸಂಸ್ಕರಿಸಿದ ಮೂಲವನ್ನು ಹೊಂದಿದಂತಹ ಉತ್ಪನ್ನಗಳನ್ನು ರಫ್ತು ಮಾಡುವಂತಹ ಉದ್ದೇಶವನ್ನು ಉತ್ತೇಜಿಸುವಂತಹ ಉದ್ದೇಶವನ್ನು ಈ ಒಂದು ಅಪೇಡಾ ಅನ್ನುವ ಸಂಸ್ಥೆ ಹೊಂದಿದೆ. 1985ರ ಅಪೇಡಾ ಅನ್ನುವ ಈ ಆ್ಯಕ್ಟ್ನ ಅಡಿಯಲ್ಲಿ ಅಥವಾ ಕಾಯ್ದೆಯ ಅಡಿಯಲ್ಲಿ ಈ ಅಪೇಡಾ ಕೆಲಸ ಮಾಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಅಪೇಡಾ. ಈ ಅಪೇಡಾ ಅನ್ನುವ ಇನ್ಫಾರ್ಮೇಷನನ್ನು ನೀವು ಎಸ್ಸೆಗಳಲ್ಲೂ ಕೂಡ ಆ್ಯಡ್ ಮಾಡ್ಬೋದಾಗಿದೆ. ಈ ಕೃಷಿಯನ್ನು ಯಾವ ರೀತಿಯಾಗಿ ನಾವು ಅಭಿವೃದ್ಧಿಪಡಿಸ್ಬೋದು, ಕೃಷಿ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸ್ಬೋದು ಅಂತ ಏನಾದರೂ ಎಸ್ಸೆಗಳ ಟಾಪಿಕ್ಗಳಲ್ಲಿ ಏನಾದರೂ ಬಂದರೆ ಅದರಲ್ಲಿ ನೀವು ಈ ಅಪೇಡಾದ ಕಾರ್ಯಗಳನ್ನು ಕೂಡ ಮೆನ್ಷನ್ ಮಾಡಬೇಕು. ಅಷ್ಟೇ ಅಲ್ಲದೆ ಈ ಅಪೇಡಾ ಇನ್ನೂ ಹೆಚ್ಚಿನ ಸಾಮರ್ಥ್ಯದಿಂದ ಕೆಲಸವನ್ನು ಮಾಡಬೇಕು. ಈ ಒಂದು ನಿಗದಿತ ಉತ್ಪನ್ನಗಳ ಒಂದು ಸುಧಾರಣೆಗಾಗಿ ಕೆಲಸವನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ಮಾಡಬೇಕು ಅಂತ ನೀವು ಸಜೆಷನನ್ನು ಆ ಒಂದು ಎಸ್ಸೆಗಳಲ್ಲಿ ನೀಡಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಅಪೇಡಾ ಅನ್ನುವ ಈ ಒಂದು ಸಂಸ್ಥೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರಗಳ ರಫ್ತುಗಳ ಅಭಿವೃದ್ಧಿ ಪ್ರಾಧಿಕಾರವಾಗಿ ಇದು ಕೆಲಸ ಮಾಡುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಮುಂದಿನ ಆರ್ಟಿಕಲ್ ನಮ್ಮ ದೇಶದ ಒಂದು ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಒಂದು ನ್ಯೂಸ್ ಆಗಿದೆ ಅಥವಾ ಪ್ರಶ್ನೆಯಾಗಿದೆ. ಸ್ವದೇಶಿ ವಿನ್ಯಾಸ ಅಥವಾ ದೇಶೀಯವಾಗಿ ಡಿಸೈನ್ ಮಾಡಿ ಡೆವಲಪ್ ಮಾಡಲಾದಂತಹ ವಿಮಾನವಾಹಕ ನೌಕೆಯ ಹೆಸರೇನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 INS ವಿರಾಟ್, ಆಪ್ಷನ್ 2 INS ವಿಜಯ್, ಆಪ್ಷನ್ 3 INS ವಿಕ್ರಾಂತ್ ಅಥವಾ ಆಪ್ಷನ್ 4 INS ವಿಕ್ರಮಾದಿತ್ಯ ಅಂತ ಇದ್ದು ಸರಿಯಾದ ಉತ್ತರ
ಆಪ್ಷನ್ 3 ವಿಕ್ರಾಂತ್ ಅನ್ನುವುದು INS ವಿಕ್ರಾಂತ್ ಅನ್ನುವುದು ಈ ವಿಮಾನವಾಹಕ ನೌಕೆಯ ಹೆಸರಾಗಿದೆ. ಮುಖ್ಯವಾಗಿ ಸ್ವದೇಶಿಯ ಒಂದು ವಿನ್ಯಾಸವನ್ನು ಮತ್ತು ಅಭಿವೃದ್ಧಿಪಡಿಸಲಾದಂತಹ ಗುಣಗಳನ್ನು ಹೊಂದಿದಂತಹ ಈ ಒಂದು ವಿಮಾನವಾಹಕ ನೌಕೆಯನ್ನು ರೀಸೆಂಟಾಗಿ ರೀಲಾಂಚ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ INS ವಿಕ್ರಾಂತ್ ನ್ಯೂಸ್ನಲ್ಲಿತ್ತು. ಅಷ್ಟೇ ಅಲ್ಲದೆ ಈಗ ರೀಸೆಂಟ್ ಆದಂತಹ ಕಾಂಟೆಕ್ಸ್ಟ್ನಲ್ಲಿ ನ್ಯೂಸ್ನಲ್ಲಿ ಯಾಕೆ ಈ ವಿಕ್ರಾಂತ್ ಬಂದಿತ್ತು ಅಂತ ತಿಳ್ಕೊಳ್ಳೋದಾದರೆ, ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಥವಾ ಲಘು ಯುದ್ಧ ವಿಮಾನ ನೌಕೆ ಏನಿದೆ, ಇದನ್ನು ಈ INS ವಿಕ್ರಾಂತ್ ಅನ್ನುವ ವಿಮಾನವಾಹಕ ನೌಕೆಯ ಮೇಲೆ ಸಕ್ಸಸ್ಫುಲ್ಲಿ ಲ್ಯಾಂಡಿಂಗ್ ಮಾಡಲಾಯಿತು. ಈ ಇಮೇಜ್ನಲ್ಲಿ ನೋಡುವ ಪ್ರಕಾರ ಈ ವಿಮಾನವಾಹಕ ನೌಕೆಯ ಮೇಲೆ ಈ ಏರ್ಕ್ರಾಫ್ಟನ್ನು, ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಏರ್ಕ್ರಾಫ್ಟನ್ನು ಲ್ಯಾಂಡಿಂಗ್ ಮಾಡಲಾಯಿತು ಯಶಸ್ವಿಯಾಗಿ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ INS ವಿಕ್ರಾಂತ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಈ INS ವಿಕ್ರಾಂತ್ ಅನ್ನೋದು ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸಲಾದಂತಹ ಮೊದಲ ಸ್ಥಳೀಯ ಯುದ್ಧವಾಹಕ ನೌಕೆಯಾಗಿದೆ, ಅಂದರೆ ವಿಮಾನವಾಹಕ ನೌಕೆಯಾಗಿದೆ. ಸೊ ಇದರಲ್ಲಿ ಈ ಏರ್ಕ್ರಾಫ್ಟ್ಗಳನ್ನು ಮೂವ್ಮೆಂಟ್ ಮಾಡುವುದಾಗಿರ್ಬೋದು, ಲ್ಯಾಂಡಿಂಗ್ ಮಾಡುವುದಾಗಿರ್ಬೋದು ಅಥವಾ ಲಾಂಚ್ ಮಾಡುವುದಾಗಿರ್ಬೋದು, ಈ ರೀತಿಯಾದಂಥ ಆಪರೇಷನ್ಸ್ಗಳನ್ನು, ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಈ ಒಂದು INS ವಿಕ್ರಾಂತ್ ಅನುಕೂಲವನ್ನು ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ದೇಶದ ಭದ್ರತೆಯ ಒಂದು ಉದ್ದೇಶದಿಂದ ಅಥವಾ ಒಂದು ಗುರಿಯನ್ನು ಇಟ್ಕೊಂಡು ಬ್ಲೂ ವಾಟರ್ ನೇವಿಯ ಬಲಪಡಿಸುವಂತಹ ಒಂದು ಉದ್ದೇಶವನ್ನು, ನೌಕಾಸೇನೆಯ ಬಲವನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಕೂಡ ಈ INS ವಿಕ್ರಾಂತ್ ಸಾಕಷ್ಟು ಮಹತ್ವದ ಹೆಜ್ಜೆಯಾಗಿದೆ. ಇದನ್ನು ದೇಶೀಯವಾಗಿ ಡೆವಲಪ್ ಮಾಡಲಾಗಿದೆ. ಮೊದಲ ಬಾರಿಗೆ ಇದನ್ನು 1961ರಿಂದ ಬೇರೆ ದೇಶದಿಂದ ಅಂದರೆ ಬ್ರಿಟನ್ನಿಂದ ಇದನ್ನು ಆಮದು ಮಾಡಿಕೊಳ್ಳಲಾಗಿತ್ತು, ಖರೀದಿಸಲಾಗಿತ್ತು. ಅದಾದ ನಂತರ ಸಾಕಷ್ಟು ವರ್ಷಗಳ ನಂತರ ಇದನ್ನು ರೀಡೆವಲಪ್ ಮಾಡಿ ದೇಶೀಯವಾದಂತಹ ಒಂದು ವಿನ್ಯಾಸವನ್ನು ಮತ್ತು ನಿರ್ಮಾಣವನ್ನು ಮಾಡಿ ಇದನ್ನು ಮತ್ತೆ ರೀಲಾಂಚ್ ಮಾಡಲಾಯಿತು. ಸೊ ಹೀಗಾಗಿ ಇದನ್ನು ಮೊದಲಿಗೆ ಕಮಿಷನ್ ಮಾಡಲಾದಂತಹ ವರ್ಷ ಯಾವುದು ಅಂತಂದರೆ 1961 ಆಗಿದೆ. ಸೊ ಈ INS ವಿಕ್ರಾಂತನ್ನು ಡಿಸೈನ್ ಮಾಡಲು ಸಹಾಯ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಭಾರತೀಯ ನೆವಲ್ ವಾರ್ಶಿಪ್ ಡಿಸೈನ್ ಬ್ಯೂರೋ ಅಂತ, ಅಥವಾ ಭಾರತೀಯ ನೌಕಾಪಡೆಯ ವಾರ್ಶಿಪ್ ವಿನ್ಯಾಸ ಬ್ಯೂರೋ ಅನ್ನುವ ಸಂಸ್ಥೆಯಿಂದ ಈ ಒಂದು INS ವಿಕ್ರಾಂತನ್ನು ಡಿಸೈನ್ ಮಾಡಲಾಗಿದ್ದು, ಇದನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅನ್ನುವ ಸಂಸ್ಥೆ ಕೆಲಸವನ್ನು ಮಾಡಿದೆ. ಇದರಿಂದ ಈ ಒಂದು INS ವಿಕ್ರಾಂತ್ ಅನ್ನುವ ಯುದ್ಧ ವಿಮಾನವಾಹಕ ನೌಕೆಯನ್ನು ಸಿದ್ಧಪಡಿಸಲಾಗಿದೆ. ಸೊ ಈ ಒಂದು INS ವಿಕ್ರಾಂತ್ ಅನ್ನುವ ಏರ್ಕ್ರಾಫ್ಟ್ ಕ್ಯಾರಿಯರನ್ನು, ವಾಹಕವನ್ನು ಡೆವಲಪ್ ಮಾಡಿದ್ದರಿಂದ ಈ ಒಂದು ಸಾಮರ್ಥ್ಯವನ್ನು ಪಡೆದಂತಹ ಪ್ರಮುಖ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಂದರೆ US ಆಗಿರ್ಬೋದು, ರಷ್ಯಾ, ಫ್ರಾನ್ಸ್, UK ಮತ್ತು ಚೀನಾದಂತಹ ಪ್ರಮುಖ ಗಣ್ಯರ ರಾಷ್ಟ್ರಗಳ ಒಂದು ಗುಂಪಿನಲ್ಲಿ ಭಾರತವು ಕೂಡ ಈ ಒಂದು ಸಾಮರ್ಥ್ಯವನ್ನು ಪಡೆದಿದ್ದರಿಂದ ಆ ಪಟ್ಟಿಗೆ ಸೇರುತ್ತದೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, INS ವಿಕ್ರಾಂತ್ ಇದು ದೇಶೀಯವಾಗಿ ವಿನ್ಯಾಸ ಮಾಡಿ ಡಿಸೈನ್ ಮಾಡಿ ಡೆವಲಪ್ ಮಾಡಲಾದಂತಹ ಪ್ರಮುಖವಾದಂತಹ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ ಅಥವಾ ಯುದ್ಧ ವಿಮಾನವಾಹಕ ನೌಕೆಯಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕೆವ್ಲಾಡಿಯೋ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ? ಕೆವ್ಲಾದಿಯೋ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಗುಜರಾತ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಅಸ್ಸಾಂ, ಆಪ್ಷನ್ 4 ಉತ್ತರ ಪ್ರದೇಶ್ ಅಂತ ಇದ್ದು ಸರಿಯಾದ ಉತ್ತರ ಈ ರಾಜಸ್ಥಾನ ರಾಜ್ಯದಲ್ಲಿ ಕೆವ್ಲಾದೇವಿ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಖ್ಯವಾಗಿ ಈ ಕೆವ್ಲಾದೇವಿ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರಾಜ್ಯದ ಅರಣ್ಯ ಇಲಾಖೆಯಿಂದ ಇತ್ತೀಚೆಗೆ ಈ ಕೆವ್ಲಾದೇವಿ ಅನ್ನುವ ನ್ಯಾಷನಲ್ ಪಾರ್ಕ್ನಲ್ಲಿ ಝೂ ನಿರ್ಮಾಣ ಮಾಡುವುದಾಗಿ ಪ್ರಸ್ತಾಪವನ್ನು ಮಾಡಲಾಗಿದೆ, ಮೃಗಾಲಯವನ್ನು ನಿರ್ಮಾಣ ಮಾಡುವುದಾಗಿ ಪ್ರಸ್ತಾಪಿಸಲಾಗಿದ್ದು ಈ ಒಂದು ಕೆವ್ಲಾದೇವಿ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಹಿಂದೆ ಭರತಪುರ ಪಕ್ಷಿಧಾಮ ಅಂತ ಕರೆಸಿಕೊಳ್ತಾ ಇದ್ದಂತಹ ಈ ಕೆವ್ಲಾದೇವಿ ರಾಷ್ಟ್ರೀಯ ಉದ್ಯಾನವನ ಏನಿದೆ ಸದ್ಯಕ್ಕೆ ರಾಜಸ್ಥಾನದ ಪೂರ್ವ ಭಾಗದಲ್ಲಿ ಲೊಕೇಟ್ ಆಗಿದೆ. ಸೊ ಇದನ್ನು ಮರುನಾಮಕರಣ ಮಾಡಿ ಕೆವ್ಲಾದೇವಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಯಲಾಗ್ತಾ ಇದೆ. ಮುಖ್ಯವಾಗಿ ಪ್ರತಿ ವರ್ಷ ಸಾವಿರಾರು ವಲಸೆ ಹಕ್ಕಿಗಳನ್ನು ಆಕರ್ಷಿಸುವಂತಹ ಈ ಕೆವ್ಲಾದೇವಿ ನ್ಯಾಷನಲ್ ಪಾರ್ಕ್ ಏನಿದೆ, ಚಳಿಗಾಲದಲ್ಲಿ ಇಲ್ಲಿ ವಲಸೆ ಹಕ್ಕಿಗಳು ಸಂತಾನೋತ್ಪತ್ತಿ ಮಾಡುವಂತಹ ಉದ್ದೇಶದಿಂದ ಈ ಒಂದು ಪ್ರದೇಶಕ್ಕೆ ಅಥವಾ ಈ ಒಂದು ಉದ್ಯಾನಕ್ಕೆ ಬರುತ್ತವೆ. ಇದರಲ್ಲಿ ಪ್ರಮುಖವಾಗಿ ಹೈಲೈಟ್ ಆದಂತಹ ಒಂದು ಪಕ್ಷಿ ಯಾವುದು ಅಂತಂದರೆ ಈ ಇಮೇಜ್ನಲ್ಲಿ ನೋಡಬಹುದಾದಂತಹ ಸೈಬೀರಿಯನ್ ಕ್ರೇನ್. ಇದು ಶತಮಾನದ ಕಾಲದಿಂದ ಕೂಡ ಈ
ಈ ಒಂದು ಕೇವಲಾದೇವಿ ರಾಷ್ಟ್ರೀಯ ಉದ್ಯಾನವನ ಪ್ರದೇಶಕ್ಕೆ ಸಂತಾನೋತ್ಪತ್ತಿಗಾಗಿ ಬರುವಂತಹ ಪ್ರಮುಖವಾದಂತಹ ಅಪರೂಪದ ಜಾತಿಯ ಪಕ್ಷಿಯಾಗಿದೆ. ಮತ್ತು ಈ ಉದ್ಯಾನವನದಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಾಣಿ ಸಂಕುಲ ಅಥವಾ ಪ್ರಾಣಿಗಳು ಯಾವುವು ಅಂತಂದರೆ ಸಾಂಬಾರ್ ಡೇರ್ ಆಗಿರ್ಬೋದು, ನೀಲ್ಗಾಯ್, ಕಾಡು ಬೆಕ್ಕುಗಳು, ಕತ್ತೆ ಕಿರುಬಗಳು, ಕಾಡು ಹಂದಿಗಳು, ರಾಪ್ಟರ್ಗಳು, ಜಲಪಕ್ಷಿಗಳು, ನರಿಗಳು ಸೇರಿದಂತೆ ಸಾಕಷ್ಟು ಪ್ರಮುಖವಾದಂತಹ ವಲಸೆ ಪಕ್ಷಿಗಳನ್ನು ಕೂಡ ಈ ರಾಷ್ಟ್ರೀಯ ಉದ್ಯಾನವನ ಆಕರ್ಷಿಸುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಕೇವಲಾದೇವಿ ರಾಷ್ಟ್ರೀಯ ಉದ್ಯಾನವನ ಈ ಜೌಗು ಪ್ರದೇಶವನ್ನು ಸಂರಕ್ಷಣೆ ಮಾಡುವಂತಹ ಈ ರಾಮ್ಸಾರ್ ಸೈಟ್ನ ಪಟ್ಟಿಯಲ್ಲಿ ಕೂಡ ಹೆಸರನ್ನು ಪಡೆದಿದ್ದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿರುವುದರಿಂದ ಈ ಕೇವಲಾದೇವಿ ರಾಷ್ಟ್ರೀಯ ಉದ್ಯಾನವನ ಪ್ರಮುಖವಾಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆನ್ಪಿಟ್ಕೊಳ್ಳಿ, ಈ ಉದ್ಯಾನವನ ಎಲ್ಲಿದೆ ಅಂತಂದರೆ ರಾಜಸ್ಥಾನ ರಾಜ್ಯದಲ್ಲಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ವೈಟ್ ಲೇಬಲ್ ATMಗಳು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ವೈಟ್ ಲೇಬಲ್ ATMಗಳು ಈ ಕೆಳಗಿನ ಯಾವ ಸಂಸ್ಥೆಯ ಅನುಮತಿಯನ್ನು ಪಡೆದುಕೊಂಡು ಇವುಗಳನ್ನು ಇನ್ಸ್ಟಾಲ್ ಮಾಡಬಹುದಾಗಿದೆ ಭಾರತದಲ್ಲಿ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದಿಂದ, ಆಪ್ಷನ್ 2 ರಾಷ್ಟ್ರಪತಿಗಳಿಂದ, ಆಪ್ಷನ್ 3 RBIನಿಂದ ಅಥವಾ ಆಪ್ಷನ್ 4 ಆಯಾ ರಾಜ್ಯ ಸರ್ಕಾರಗಳಿಂದ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3. ಈ ವೈಟ್ ಲೇಬಲ್ ATMನ್ನು RBIನ ಪರ್ಮಿಷನ್ನ ಪಡೆದುಕೊಂಡು ಇನ್ಸ್ಟಾಲ್ ಮಾಡಬಹುದಾಗಿದೆ. ಸಂಸ್ಥೆಗಳು ಇನ್ಸ್ಟಾಲ್ ಮಾಡಬೇಕು ATMಗಳನ್ನು ಅಂತಂದರೆ ಈ RBIನಿಂದ ಪರ್ಮಿಷನನ್ನು ಪಡೆದುಕೊಳ್ಳಬೇಕಾಗುತ್ತೆ. ಈ ವೈಟ್ ಲೇಬಲ್ ಅಂತಂದರೆ ಮುಖ್ಯವಾಗಿ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ವಕ್ರಾಂಗಿ ಅನ್ನುವ ಒಂದು ಕಂಪನಿಗೆ ಈ ವೈಟ್ ಲೇಬಲ್ ATMಗಳನ್ನು ಸ್ಥಾಪಿಸಲು ಮತ್ತು ಹೊಂದುವಂತಹ ಒಂದು ಅಧಿಕಾರವನ್ನು, ಅದಕ್ಕೆ ನೀಡಲಾದಂತಹ ಒಂದು ಮಾನ್ಯತೆಯನ್ನು ವಿಸ್ತರಣೆ ಮಾಡಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ವೈಟ್ ಲೇಬಲ್ ATMಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ATMಗಳು ಅಂತ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತಿರುವ ಹಾಗೆ ಎನಿ ಟೈಮ್ ಮನಿ ಅಲ್ಲ. ಸೊ ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಆಟೋಮೇಟೆಡ್ ಟೆಲ್ಲರ್ ಮಷೀನ್ಸ್ ಅಂತ. ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತ. ಟೆಲ್ಲರ್ ಅಂತಂತಂದರೆ ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗೆ ಇಂಗ್ಲೀಷ್ನಲ್ಲಿ ಟೆಲ್ಲರ್ ಅಂತ ಕರೆಯಲಾಗುತ್ತೆ. ಸೊ ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತ ಈ ಒಂದು ಮಷೀನನ್ನು ಕರೆಯಲಾಗುತ್ತದೆ. ಸೊ ಮುಖ್ಯವಾಗಿ ಈ ಒಡೆತನ ಮತ್ತು ಬ್ಯಾಂಕ್ಗಳಲ್ಲದವರಿಂದ ನಿರ್ವಹಿಸಲ್ಪಡುವಂತಹ ATMಗಳನ್ನು ವೈಟ್ ಲೇಬಲ್ ATMಗಳು ಅಂತ ಕರೆಯಲಾಗುತ್ತೆ. ಸೊ ಇದು ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾದರೆ, ಸಾಮಾನ್ಯವಾಗಿ ATMಗಳನ್ನು ಆಯಾ ಬ್ಯಾಂಕ್ಗಳಿಂದ ಇನ್ಸ್ಟಾಲ್ ಮಾಡಲಾಗುತ್ತದೆ. ಫಾರ್ ಎಕ್ಸಾಂಪಲ್ SBI ಆಗಿರ್ಬೋದು, ICICI ಬ್ಯಾಂಕ್ ATM ಆಗಿರ್ಬೋದು, ಇವುಗಳೆಲ್ಲ ಬ್ಯಾಂಕನ್ನು ಹೊಂದಿದಂತಹ ATMಗಳಾಗಿದ್ದು, ಬ್ಯಾಂಕೇತರ ಕಂಪನಿಗಳು ಕೂಡ ಈ ಒಂದು ATMಗಳನ್ನು ಇನ್ಸ್ಟಾಲ್ ಮಾಡುವಂತಹ ಒಂದು ಅವಕಾಶವನ್ನು RBI ಮಾಡಿಕೊಡುತ್ತದೆ. ಸೊ ಹೀಗಾಗಿ ಈ 2007ರ ATM ಆಪರೇಟರ್ಸ್ ಪೇಮೆಂಟ್ಸ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆ್ಯಕ್ಟ್ ಅನ್ನುವ ಈ ಒಂದು ಕಾಯ್ದೆಯಡಿಯಲ್ಲಿ ಈ ಬ್ಯಾಂಕೇತರ ಕಂಪನಿಗಳು ಕೂಡ ATMನ್ನು ಇನ್ಸ್ಟಾಲ್ ಮಾಡುವಂತಹ ಅವಕಾಶವನ್ನು ಪಡೆದಿರುತ್ತವೆ. ಸೊ ಹೀಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಧಿಕೃತವಾಗಿ ಪರ್ಮಿಷನನ್ನು ಪಡೆದುಕೊಂಡು ಈ ATMಗಳನ್ನು ಇತರ ಕಂಪನಿಗಳು ಕೂಡ ಇನ್ಸ್ಟಾಲ್ ಮಾಡಬಹುದಾಗಿದೆ. ಈ ಒಂದು ಕಂಪನಿಗಳನ್ನು ವೈಟ್ ಲೇಬಲ್ ATM ಅಂತ ಸಾಮಾನ್ಯವಾಗಿ ಕರೆಯಲಾಗುತ್ತದೆ. ಸೊ ಈ ಬ್ಯಾಂಕೇತರ ಘಟಕಗಳು ಈ ಒಂದು ವೈಟ್ ಲೇಬಲ್ ATMನ್ನು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು RBIನಿಂದ ಸಿದ್ಧಪಡಿಸಲಾಗಿದ್ದು, ಅದರಲ್ಲಿ ಮುಖ್ಯವಾದಂತಹ ಕಂಡೀಷನ್ ಏನು ಅಂತಂದರೆ, ವಾರ್ಷಿಕವಾಗಿ ಆ ಒಂದು ಕಂಪನಿಯ ನಿವ್ವಳ ಮೌಲ್ಯ ಏನಿರುತ್ತೆ, ನೆಟ್ ವರ್ತ್ ಏನಿರುತ್ತೆ, 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿರಬೇಕು. ಸೊ ಅಷ್ಟೇ ಅಲ್ಲದೆ ಎಲ್ಲ ಸಮಯದಲ್ಲೂ ಕೂಡ ಈ ಒಂದು 100 ಕೋಟಿ ರೂಪಾಯಿಗಳನ್ನು ಆಪರೇಷನಲೈಸ್ ಮಾಡುವಂತಹ ಸಾಮರ್ಥ್ಯವನ್ನು ಆ ಒಂದು ಬ್ಯಾಲೆನ್ಸ್ ಶೀಟನ್ನು ಆಡಿಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಕಂಪನಿಗಳು ಹೊಂದಿರಬೇಕು. ಸೊ ಈ ರೀತಿಯಾದಂತಹ ಪ್ರಮುಖವಾದಂತಹ ಕಂಡೀಷನನ್ನು RBIನಿಂದ ನಿಗದಿಪಡಿಸಲಾಗಿದ್ದು, ಈ ಒಂದು ಕಂಡೀಷನ್ಗೆ ಕಾಂಪ್ಲೈ ಆಗುವಂತಹ ಅನುಸರಿಸುವಂತಹ ಎಲ್ಲ ಕಂಪನಿಗಳಿಗೂ ಕೂಡ ಈ ವೈಟ್ ಲೇಬಲ್ ATMನ್ನು ಇನ್ಸ್ಟಾಲ್ ಮಾಡುವಂತಹ ಅವಕಾಶವನ್ನು RBI ಮಾಡಿಕೊಡುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ವೈಟ್ ಲೇಬಲ್ ATMಗಳನ್ನು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದರೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ 100% ಆಟೋಮೇಟೆಡ್ ರೂಟನ್ನು ಕೂಡ ಈ ಒಂದು ಸರ್ಕಾರದಿಂದ ಪರ್ಮಿಷನನ್ನು ನೀಡಲಾಗಿದೆ. ಅಂದರೆ ಬೇರೆ ದೇಶದಿಂದ ಕೂಡ ಯಾವುದೇ ಒಂದು ಕಂಪನಿ ಬಂದು ಇಲ್ಲಿ ಇಂಡಿಯಾದಲ್ಲಿ ವೈಟ್ ಲೇಬಲ್ ATMಗಳನ್ನು ಇನ್ಸ್ಟಾಲ್ ಮಾಡುವಂತಹ ಅವಕಾಶವನ್ನು ಮಾಡಲಾಗಿದೆ. ಸೊ ಸಾಮಾನ್ಯವಾಗಿ ನಾವು ಕಾಣುವಂತಹ ಕೆಲವೊಂದಿಷ್ಟು ವೈಟ್ ಲೇಬಲ್ ATMಗಳು ಯಾವುವು ಅಂತಂದರೆ ಈ ಇಂಡಿಯಾ ಕ್ಯಾಶ್ ATM ಆಗಿರ್ಬೋದು, ಅಥವಾ ಏರ್ಟೆಲ್ ATM ಆಗಿರ್ಬೋದು, ಮತ್ತು ಈ ಮುಥೂಟ್ ATM ಆಗಿರ್ಬೋದು, ಅಥವಾ ಈ
ಇಂಡಿಯಾ ಒನ್ ಅನ್ನುವ ATM ಆಗಿರ್ಬೋದು, ಇಂಡಿ ಕ್ಯಾಶ್ ಅನ್ನುವ ATM ಆಗಿರ್ಬೋದು, ಈ ರೀತಿಯಾದಂತಹ ಕಂಪನಿಗಳು ಯಾವುದೇ ರೀತಿಯಾಗಿ ಬ್ಯಾಂಕನ್ನು ಹೊಂದಿರುವುದಿಲ್ಲ. ಸೊ ಆದರೂ ಕೂಡ ಈ ಒಂದು ಕಂಡೀಷನನ್ನು ಕಂಪ್ಲೈ ಆಗುವಂತಹ ಒಂದು ರೀತಿಯಲ್ಲಿ ಈ ಕಂಪನಿಗಳು ತಮ್ಮ ನೆಟ್ವರ್ತನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಅವುಗಳಿಗೆ ಈ ATMಗಳನ್ನು ಇನ್ಸ್ಟಾಲ್ ಮಾಡುವಂತಹ ಅವಕಾಶವನ್ನು RBI ಮಾಡಿಕೊಡುತ್ತದೆ. ಸೊ ಈ ರೀತಿಯಾದಂತಹ ATMಗಳನ್ನು ವೈಟ್ ಲೇಬಲ್ ATM ಅಂತ ಕರೆಯಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ವೈಟ್ ಲೇಬಲ್ ATM ಆ್ಯಂಡ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಇತ್ತೀಚೆಗೆ ಈ ಟರ್ಕಿಯಲ್ಲಿ ಸಂಭವಿಸಿದಂತಹ ಈ ಭೀಕರ ಭೂಕಂಪಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಈ ಟರ್ಕಿಯ ಮ್ಯಾಪ್ ಲೊಕೇಶನ್ನನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಪೇಡಾ ಅನ್ನುವ ಸಂಸ್ಥೆಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರದ ರಫ್ತಿನ ಉತ್ತೇಜನಕ್ಕಾಗಿ 1985ರಲ್ಲಿ ಅಪೇಡಾ ಅನ್ನುವ ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಮತ್ತು ಇದರ ಕಾರ್ಯಗಳು ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಯುದ್ಧ ವಿಮಾನ ವಾಹಕವಾದಂತಹ INS ವಿಕ್ರಾಂತ್ ಕುರಿತಾದಂತಹ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕ್ಯೂಲಾದೇವ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿರುವಂತಹ ಈ ಉದ್ಯಾನವನದ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ATM ಕುರಿತಾದಂತಹ, ಅದರಲ್ಲೂ ಮುಖ್ಯವಾಗಿ ವೈಟ್ ಲೇಬಲ್ ATM ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ಒಂದು ಕಂಡೀಷನ್ನಲ್ಲಿ ಈ ಸಂಸ್ಥೆಗಳಿಗೆ, ಬ್ಯಾಂಕೇತರ ಸಂಸ್ಥೆಗಳಿಗೆ ಈ ATMಗಳನ್ನು ಇನ್ಸ್ಟಾಲ್ ಮಾಡುವುದಕ್ಕೆ RBIನಿಂದ ಪರ್ಮಿಷನನ್ನು ನೀಡಲಾಗುತ್ತದೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.